ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನೊಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ನೋಡಿ, ಅದಕ್ಕೆ 2 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡಿ ಇದನ್ನು ಈ ಥರ ಗ್ರೇಟ್ ಮಾಡಬೇಕು. ಗ್ರೇಟ್ ಮಾಡಿ ಈ ಗ್ರೇಟ್ ಮಾಡಿಟ್ಟ ಎಗ್ಗಿಗೆ 1 ಕಪ್ ಆಗುವಷ್ಟು ಬ್ರೆಡ್ ಕ್ರಮ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕಬೇಕು. ಇದಕ್ಕೇನೆ ಒಂದು ಹಾಫ್ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು, ಅದನ್ನು ಹಾಕಬೇಕು. ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿನ ಹಾಕಬೇಕು. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕಬೇಕು. ಈಗ ಇದಕ್ಕೆ ಒಂದು ಹಸಿಮೆಣಸನ್ನ ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಅದನ್ನು ಹಾಕಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಅದನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕಬೇಕು. ಇದನ್ನೆಲ್ಲ ಹಾಕಿ ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕಬೇಕು. ಮತ್ತು 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕಬೇಕು. 1 ಸ್ಪೂನು ಗರಂ ಮಸಾಲ ಪೌಡರ್ ಮತ್ತು 2 ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಪೌಡರ್ ಹಾಕಿ ಇದಕ್ಕೇನೆ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡ್ರನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರೇನು ಹಾಕೋದು ಬೇಡ, ಆ ಕ್ಯಾಪ್ಸಿಕಮಲ್ಲೆಲ್ಲ ನೀರಿರುತ್ತೆ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮಲ್ಲಿ. ಅದಕ್ಕಾಗಿ ಹಾಗೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಹೀಗೆ ಕಲಸಿ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇದನ್ನು ಇಡಬೇಕು. ಇದು ಯಾವ ಶೇಪಲ್ಲಿ ಬೇಕಾದರೆ ನೀವು ಮಾಡ್ಬೋದು. ನಾನು ಈ ಥರ ಮಾಡಿದ್ದೀನಿ. ನೀವು ಕಟ್ಲೆಟ್ ಥರ ಬೇಕಾದರೆ ಮಾಡ್ಬೋದು. ನಾನು ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಟಿದ್ದೀನಿ. ನೋಡಿ, 2 ಎಗ್ಗಲ್ಲಿ ಇಷ್ಟು ಉಂಡೆಗಳಾಗಿದೆ. ಇದನ್ನು ನೀವು ಈಗನೇ ಬೇಕಾದರೆ ಫ್ರೈ ಮಾಡ್ಬೋದು, ಇಲ್ಲದಿದ್ದರೆ ಇದನ್ನು ಫ್ರಿಜ್ಜಲ್ಲಿಟ್ಟು ಬೇಕಾದಾಗ ಒಂದೊಂದನ್ನೇ ತೆಗೆದು ಫ್ರೈ ಮಾಡ್ಬೋದು. ಇದಕ್ಕೆ ಈಗ ನಾನು 1 ಮೊಟ್ಟೆನ ಒಡೆದು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಕಲಸಿ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿ ಇನ್ನೊಂದು ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸನ್ನು ತೊಗೋಬೇಕು. ನಾನಿದು ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಟಿದ್ದೀನಿ, ಅದನ್ನು ತಗೊಂಡು ಈಗ ನಾವು ಮಾಡಿಟ್ಟಿರುವ ಈ ಉಂಡೆನ ಈ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಅದನ್ನು ಫುಲ್ ಕವರ್ ಮಾಡಬೇಕು. ಬ್ರೆಡ್ ಕ್ರಮ್ಸಲ್ಲಿ ಕವರ್ ಮಾಡಿ ಇದನ್ನು ತೆಗೆದಿಡಬೇಕು. ಹೀಗೆ ಎಲ್ಲ ಉಂಡೆನೂ ಸಹ ಹೀಗೆ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಫುಲ್ ಕವರ್ ಮಾಡಿ ಇದನ್ನು ತೆಗೆದಿಡಬೇಕು. ಇದನ್ನು ಹೀಗೆ ಬೇಕಾದರೆ ನೀವು ಫ್ರೀಝರಲ್ಲಿ ಇಡ್ಬೋದು, ಬೇಕಾದಾಗ ಅದನ್ನು ಫ್ರೈ ಮಾಡ್ಬೋದು. ನೋಡಿ, ನಾನು ಇದನ್ನೆಲ್ಲ ಹೀಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ನಾನು ಎಷ್ಟನ್ನು ಫ್ರೈ ಮಾಡಲ್ಲ, ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಇದನ್ನು ಫ್ರೈ ಮಾಡ್ತೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಈಗ ಒಂದೊಂದೇ ಉಂಡೆನ ಫ್ರೈ ಮಾಡೋಣ. ಹೀಗೆ ಒಂದೊಂದೇ ಉಂಡೆನ ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ, ಫಾಸ್ಟಲ್ಲಿ ಇಟ್ಟರೆ ಅದು ಸೀದು ಹೋಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿದ್ರೆ ಆಯಿತು. ನೋಡಿ, ಈಗ ಇದು ಇಷ್ಟ ಆಗಿದೆ. ಇಷ್ಟಾದರೆ ಸಾಕು, ಇದನ್ನು ತೆಗಿಯೋಣ. ನೋಡಿ, ಬಿಸಿ ಬಿಸಿಯಾದ ಸ್ನ್ಯಾಕ್ಸು ರೆಡಿ ಆಗುತ್ತೆ. ಇದು ಒಂದೇ ದಿನಕ್ಕೆ ಅಷ್ಟು ತಿನ್ನೋಕ್ಕಾಗಲ್ಲ ಅಂತ ಇದನ್ನು ಸ್ವಲ್ಪ ತೆಗೆದು ಫ್ರೀಝರಲ್ಲಿ ಇಡ್ತಿದ್ದೀನಿ. ನೋಡಿ, ಇದನ್ನು ನಾನು ಬ್ರೆಡ್ ಕ್ರಮ್ಸಲ್ಲೆಲ್ಲ ಅದ್ದಿ ಇದನ್ನು ಫ್ರೀಝರಲ್ಲಿ ತೆಗೆದಿಡ್ತಿದ್ದೀನಿ. ಇದು ಮತ್ತು ಒಂದು ಸ್ವಲ್ಪ ಕಟ್ಲೆಟು ಮಾಡಿದ್ದೆ, ಅದನ್ನು ಸಹ ತೆಗೆದು ಇದನ್ನೆಲ್ಲ ಫ್ರೀಝರಲ್ಲಿ ಇಡೋಣ. ಇದನ್ನು ನಮಗೆ ಬೇಕಾದಾಗ ಅದನ್ನು ಒಂದು 5 ನಿಮಿಷದ ಮುಂಚೆನೇ ತೆಗೆದು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಫ್ರೈ ಮಾಡಿಕೊಂಡು ತಿನ್ಬೋದು. ನೋಡಿ, ನಾನು ಇವತ್ತು ಇಫ್ತಾರಿಗೆ ಈ ಸ್ನ್ಯಾಕ್ಸ್ ಒಂದು 4 ಮಾಡಿದ್ದೆ ಅಷ್ಟೇ, ಮತ್ತು ಕಟ್ಲೆಟ್ ಮಾಡಿದ್ದೆ, ಕಟ್ಲೆಟು ಒಂದು 4 ಮಾಡಿದ್ದೆ ಅಷ್ಟೇ. ಈಗ ನಾವು ನಮ್ಮದು ಇಫ್ತಾರಿ ಎಲ್ಲ ಮುಗಿಸ್ಕೊಂಡು ನಾವಿವಾಗ ತರಾಬಿ ನಮಾಜ್ ಎಲ್ಲ ಮಾಡಿಕೊಂಡು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.